ನಗರದ ಉಲ್ಲಾಳು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ. ನಾನು ಬೆಟ್ಸ್ವಾಮಿಗೌಡ, ಕೃಷಿ ಒಕ್ಕಲಿಗರ ಸಂಘದ ಅಧ್ಯಕ್ಷ. ಬಂಧುಗಳೇ, ಇವತ್ತು ನಿಮ್ಮೆಲ್ಲರ ಅನುಕೂಲಕ್ಕಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮತ್ತು ಸ್ತನ ಕ್ಯಾನ್ಸರ್ ಪರೀಕ್ಷೆ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇವತ್ತು ಭಾನುವಾರ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದು ತಮ್ಮೆಲ್ಲರ ಆರೋಗ್ಯ ಭಾಗ್ಯಕ್ಕಾಗಿ ನಾವು ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಸೇರಿ 1.5 ತಿಂಗಳಿಂದ ಪ್ಲ್ಯಾನ್ ಮಾಡಿ ನಮ್ಮ ಸಹಕಾರ ಕೊಟ್ಟಂಥ ರಂಗಣ್ಣ ಅವರು, ಕನ್ನಡವೇ ಸತ್ಯ ರಂಗಣ್ಣ ಅವರು, ಕಿಮ್ಸ್ ಕಾಲೇಜ್ ಸಿಬ್ಬಂದಿ ವರ್ಗ, ಆಸ್ಪತ್ರೆ ಸಿಬ್ಬಂದಿ ವರ್ಗ, ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ನಮ್ಮ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ರವರು, MLA ಆದಂಥ ಶ್ರೀ ST ಸೋಮಶೇಖರ್ ಅವರು, ಶೋಭಾ ಕರಂದ್ಲಾಜೆ ಅವರು, ನಮ್ಮ ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಸಹಕಾರ ಇದೆ. ನಮ್ಮ MLC TN ಜವರೇಗೌಡರು, ನಮ್ಮ ಸ್ಥಳೀಯ ಮುಖಂಡರಾದಂಥ ಹನುಮಂತೇಗೌಡರು ಎಲ್ಲರೂ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಈ ಸದಾವಕಾಶವನ್ನು ಸದುಪಯೋಗಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮತ್ತೊಮ್ಮೆ ಪ್ರತಿ ವರ್ಷ ಇದೇ ಥರ ಒಳ್ಳೊಳ್ಳೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇರ್ತೀವಿ. ತಮ್ಮೆಲ್ಲರ ಸಹಕಾರ ಅಗತ್ಯ. ಈ ಶಿಬಿರಕ್ಕೆ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು, ಟ್ರಾಫಿಕ್ ಸಿಬ್ಬಂದಿ ವರ್ಗದವರು, ಅಗ್ನಿಶಾಮಕ ದಳದವರು, BBMP ಅವರು, ಮಾಧ್ಯಮ ಮಿತ್ರರು ಎಲ್ಲ ಸಹಕಾರ ಕೊಡ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಕೃಷಿ ಒಕ್ಕಲಿಗರ ಸಂಘದ ವತಿಯಿಂದ ಅರ್ಪಿಸ್ತಾ ಇದ್ದೇನೆ. ಫೆಬ್ರವರಿಯಂದು ನಮ್ಮ ಉಲ್ಲಾಳು ಒಕ್ಕಲಿಗರ ಸಂಘ ಅಂತ ಸ್ಥಾಪನೆ ಮಾಡಿದೋ, ಅದನ್ನು ಎಲ್ಲ ಒತ್ತಾಯದ ಮೇರೆಗೆ ಕೃಷಿ ಒಕ್ಕಲಿಗರ ಸಂಘ ಅಂತ ಮರುನಾಮಕರಣ ಮಾಡಿದೋ. ಏಕೆಂದರೆ ಒಂದೇ ಒಂದು ಸಣ್ಣ ಲೋಕಲ್ ಪ್ಲೇಸ್ಗೆ ಸೀಮಿತವಾಗಿರಬಾರ್ದು ಅಂತ ಉದ್ದೇಶದಿಂದ ಬೆಂಗಳೂರು ಸುತ್ತಮುತ್ತ ವಿಸ್ತರಿಸೋಣ ಅಂತ ಅಂದ್ಬಿಟ್ಟು ಉದ್ದೇಶದಿಂದ ಎಲ್ಲರ ಒತ್ತಾಯದ ಮೇರೆಗೆ ಕೃಷಿ ಒಕ್ಕಲಿಗರ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಪ್ರತಿ ವರ್ಷ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾಯಿದ್ದೀವಿ. ಎಲ್ಲ ಸರ್ಕಾರಿ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ಒಮ್ಮತದಿಂದ ನಿರ್ದೇಶಕರುಗಳೆಲ್ಲ ಒಪ್ಕೊಂಡಿದ್ದಾರೆ. ನಮ್ಮದು ದೊಡ್ಡ ಸಂಸ್ಥೆ, ಅರೌಂಡ್ 1000 ಸದಸ್ಯರಿದ್ದಾರೆ, 30 ಜನ ನಿರ್ದೇಶಕರಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು, ಹೆಸರಿರ್ತಕ್ಕಂಥ ಉದ್ಯಮಿಗಳು ಒಳ್ಳೆ ಕೆಲಸ ಮಾಡೋದಕ್ಕೆ ಅವರು ಸ್ವಂತ ಶ್ರಮ, ಹಣ, ಧನ ಸಹಾಯ ಎಲ್ಲವನ್ನು ಕೊಟ್ಟು ಸಹಾಯ ಮಾಡಿದ್ರು. ನಾವು ಮೊದಲನೇದಾಗಿ ಡಾಕ್ಟರ್ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ನಂಜಾದ ಸ್ವಾಮೀಜಿ ಹತ್ರ ಹೋಗಿ ಕೇಳಿಕೊಂಡು ಈ ಥರ ಆರೋಗ್ಯ ಶಿಬಿರ ಮಾಡ್ತೀವಿ ಅಂತ. ಕನ್ನಡವೇ ಸತ್ಯ ರಂಗಣ್ಣ ಅಂತ ಇದ್ದಾರೆ, ಅವರು ಸಹಕಾರ ತಗೊಳ್ಳಿ, ಅವರು ಪ್ರೊಫೆಷನಲ್ಲು ಅಂತ ಹೇಳಿದ್ರು. ಅದು ಸತ್ಯ ಆಯಿತು. ಏಕೆಂದರೆ ಎಲ್ಲ ಕಾರ್ಯಕ್ರಮ ಸುಗಮವಾಗಿ ನಡೆಯೋದಕ್ಕೆ ಅವರು ತುಂಬ ಸಹಕಾರ ಕೊಟ್ಟರು. ಹಗಲು ರಾತ್ರಿ 24 ಗಂಟೆ, ಬರೀ 15 ದಿವಸದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳೋಕ್ಕೆ ತುಂಬ ದುಡಿದಿದ್ದಾರೆ. ನಮ್ಮೆಲ್ಲ ಪದಾಧಿಕಾರಿಗಳಿಗೆ, ನಮ್ಮ ನಿರ್ದೇಶಕರಿಗೆ, ನಮ್ಮ ಸಂಘದ ಸದಸ್ಯರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಪ್ರದರ್ಶನ ಮತ್ತು ನಿರ್ವಹಣೆ ಆಯೋಜನೆ ನಮ್ಮ ಕೃಷಿ ಒಕ್ಕಲಿಗರ ಸಂಘ. ಇದರ ನಿರ್ವಹಣೆಯನ್ನು ಗ್ಲೋಬಲ್ ಇವೆಂಟ್ಸ್ ಮತ್ತು ನನ್ನ ಕನ್ನಡವೇ ಸತ್ಯ ರಂಗಣ್ಣ ಅಂತ ನಾನು ಇದರಲ್ಲಿ ಹಲವಾರು ವರ್ಷಗಳ ಪರಿಣಿತಿ ಇರೋದರಿಂದ ಸ್ಫಟಿಕಾಪುರಿ ಮಹಾಸ್ವಾಮಿಗಳವರ ಆಶೀರ್ವಾದ ಪಡೆದು ಅವರ ಸೂಚನೆಯಂತೆ, ಅವರ ಆದೇಶದಂತೆ ಈ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೇನೆ. ಇದು ನನ್ನ ಪಾಲಿಗೆ ಬಂದ ಸುಯೋಗ ಅಂತಲೂ ನಾನು ತಿಳ್ಕೊಂಡಿದ್ದೇನೆ. ತುಂಬ ಒಳ್ಳೆಯ ಅದ್ಭುತವಾದ ಟೀಮು. ಸುಮಾರು 15 ದಿವಸ ನನ್ನ ಎಲ್ಲ ರೀತಿಯ ಸಹಕಾರ ನಮಗೆ ನೀಡ್ತಾ ಇದ್ದಾರೆ. ಬಹುಶಃ ಈ ಭಾಗದಲ್ಲಿ ನಾನು 25 ವರ್ಷ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು 25-30 ಹಾಸ್ಪಿಟಲ್ ಗೊತ್ತಿದೆ, 100 ಡಾಕ್ಟರ್ಗಳು ಗೊತ್ತಿದ್ದಾರೆ, ಕೊರೋನಾ ಸಮಯದಲ್ಲಿ ಮಾಡಿದಂಥ ಸೇವೆ ಗೊತ್ತಿದೆ. ಇದೆಲ್ಲವನ್ನು ನೋಡಿ, ಇದು ಸೇವಾ ಮನೋಭಾವದಿಂದ ಮಾಡ್ತಾ ಇರುವಂಥದ್ದು. ನನಗೆ ಸದಾಕಾಲ ನಿಂತ್ಕೊಳ್ಳುವಂಥವ್ರು ನಮ್ಮ ಶಾಂತ ಮೆಡಿಕಲ್ ಇನ್ಸ್ಟಿಟ್ಯೂಟ್ನ ನಮ್ಮ ಶ್ರೀ ಶಿವರಾಜ್ ಗೌಡರು ಲಕ್ಷಾಂತರ ರೂಪಾಯಿನ ಔಷಧಿ ಕೊಟ್ಟಿದ್ದಾರೆ. ಹಾಗೆ ಡಾಕ್ಟರ್ ಸೂರ್ಯನಾರಾಯಣ್ ಶರ್ಮಾ ಅಂತ ಅಪೋಲೋ ಆಸ್ಪತ್ರೆಯ ಒಬ್ಬ ಪ್ರಖ್ಯಾತ ವೈದ್ಯರು, ಬಹುಶಃ ನರರೋಗದಲ್ಲಿ ವಿಶ್ವದಲ್ಲಿ 6ನೇ 7ನೇ ಸ್ಥಾನದಲ್ಲಿರುವಂಥ ಮಹಾದಾನಿ. ಅವರು ಲಕ್ಷಾಂತರ ರೂಪಾಯಿನ ಮೆಡಿಸಿನ್ನು ಮತ್ತು ಸಲಹೆ ಸಹಕಾರ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆಗೆ ನಮಗೆ ಸಂಪೂರ್ಣವಾಗಿ ನಿಂತಿದ್ದು ನಮ್ಮ ಕೆಂಪೇಗೌಡ ಮಹಾವಿದ್ಯಾಲಯ, ವೈದ್ಯಕೀಯ ಮಹಾವಿದ್ಯಾಲಯ. ಅಲ್ಲಿಂದ ಸುಮಾರು 75-80 ಜನ ವೈದ್ಯರುಗಳು ಮತ್ತು ಸಿಬ್ಬಂದಿ ಬಂದಿದ್ದಾರೆ. ಎಲ್ಲ ರೀತಿಯ ಪೂರ್ವ ಸಿದ್ಧತೆ ಮಾಡಿದ್ದಾರೆ. ಹಾಗೆ ಅವರು ಸಹ ಔಷಧವನ್ನು ದಾನವಾಗಿ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ನಮ್ಮ ಯೋಗ ಅಂತಾದರೂ ತಿಳ್ಕೊಂಡಿದ್ದೇವೆ. ಪೂರ್ಣಸುಧಾ ಫೌಂಡೇಶನ್ ಅಂತ ಬಂದಿದೆ. ಇದು ನನ್ನ ಜೊತೆ ಭಾಳ ವರ್ಷಗಳಿಂದ
ಇವ್ರು ಮಾಡ್ತಾ ಇದ್ದಾರೆ. ಬಹುಶಃ ಒಂದು ತಪಾಸಣೆ ಮಾಡೋದಕ್ಕೆ ಇವತ್ತು 7-8 ಸಾವಿರ ಆಗುವಂಥ ಪರಿಸ್ಥಿತಿನಲ್ಲಿ ಉಚಿತವಾಗಿ ಬಂದು ನಮಗೆ ಮಾಡಿಕೊಡ್ತಾರೆ. ಪೂರ್ಣಸುಧ ಒಕ್ಕಲಿಗ ದಂತವಿದ್ಯಾಲಯ, ರಕ್ತ ಕೇಂದ್ರ, ಕೆಂಪೇಗೌಡ ರಕ್ತ ಕೇಂದ್ರ, ಹೀಗೆ ಹಲವಾರು ಡಾಕ್ಟರ್ಗಳು ಇನ್ನೂ ಮೆಡಿಸಿನ್ ಕಳಿಸ್ತಾ ಇದ್ದಾರೆ. ಇದು ನನ್ನ 25 ವರ್ಷ ನಡೆದಂಥ ಒಂದು ಅನುಭವದಲ್ಲಿ ಈ ಥರದ ಒಂದು ಅದ್ಭುತವಾದ ಕ್ಯಾಂಪ್ ಸಹ ಮಾಡುವಂಥ ಯೋಗ ಬಂದಿದೆ. ಇದು ಬಹುಶಃ ನನ್ನ 30-35ನೇ ಕ್ಯಾಂಪ್ ಇದು ಆರೋಗ್ಯ ಸೇವೆ. ಇದು ಸೇವೆ ಇದು ನನ್ನ ಪೂರ್ಣ ಪ್ರಮಾಣದ ಸೇವೆ, ನನ್ನ ಅನುಭವವನ್ನು ಇದಕ್ಕೋಸ್ಕರ ಕೊಡುಗೆಯಾಗಿ ಕೊಡ್ತಾ ಇದ್ದೇನೆ. ಇವರು ಇದೇ ರೀತಿ ಮುಂದೆ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗಲಿ. ಈ ಥರದ ಸಂಘಟನೆಗಳು ಇವತ್ತು ಭಾಳ ಕಷ್ಟ ಆಗಿದೆ. ಸಂಘಟನೆ ಮಾಡೋದೇ ದೊಡ್ಡ ಕಷ್ಟ ಆಗಿದೆ. ಕೃಷಿ ಒಕ್ಕಲಿಗರ ಸಂಘ ಇವತ್ತು ಈ ಥರ ಸಂಘಟನೆಯಲ್ಲಿ ನಿಂತಿದೆ. ಇವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಪ್ರಮುಖರು ನಮ್ಮ ಗೌರವಾಧ್ಯಕ್ಷರಾದಂಥ ಬಸಪ್ಪನವರು, ಗೌರವಾಧ್ಯಕ್ಷರಾದಂಥ ಹನುಮಂತೇಗೌಡರು, ಪುಷ್ಪಾ ದೇವರಾಜ್ ಅವರು, ಚೇತನ್ ಕುಮಾರ್ ಅವರು, ಹರೀಶ್ ಅವರು, ಅವರ ತಮ್ಮ ಶ್ರೀದೇವಿ ಭೂಪತಿಯವರು ಸಹ ಹೆಣ್ಮಗಳಾದ್ರೂ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಹೆಚ್ಚಿನ ದಾನವನ್ನು ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ನಾನು ಇವತ್ತು ಎಲ್ಲರ ಹೆಸರು ಹೇಳಕ್ಕೆ ಹೋದರೆ ಒಂದು ಅರ್ಧ ಗಂಟೆ ಆಗ್ಬೋದು. ತುಂಬ ಜನ ದಾನ ಮಾಡಿದ್ದಾರೆ. ಕೇಳ್ಕೊಂಡ ತಕ್ಷಣ ಒಮ್ಮತದಿಂದ ಸ್ವಇಚ್ಛೆಯಿಂದ ದಾನ ಮಾಡಿದ್ದಾರೆ. ಅವರಿಗೆಲ್ಲ ಕೃಷಿ ಒಕ್ಕಲಿಗರ ಸಂಘದಿಂದ ಕೃತಜ್ಞತೆಯನ್ನು ತಲುಪಿಸ್ತೇನೆ. ಧನ್ಯವಾದಗಳು ದಾನಿಗಳೇ. ನಮ್ಮ ಕನ್ನಡ ವೇಸತ್ಯ ರಂಗಣ್ಣವರ ಒಡನಾಡಿಗಳು, ತುಂಬ ವರ್ಷದಿಂದ ಹೆಸರಾಂತ ವೈದ್ಯಕೀಯ ಪಟುಗಳು ಆದಂಥ ಡಾಕ್ಟರ್ ಶಿವರಾಜ್ ಗೌಡರು ಬಂದಿದ್ದಾರೆ, ಸೂರ್ಯ ಶರ್ಮಾದವರು ಬಂದಿದ್ದಾರೆ. ಅವರೆಲ್ಲರ ಸ್ವಇಚ್ಛೆಯಿಂದ 5-6 ಲಕ್ಷ ಮೆಡಿಷನನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಕೃಷಿ ಒಕ್ಕಲಿಗರ ಸಂಸ್ಥೆಯಿಂದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ. ಆಮೇಲೆ ಕ್ರಿಮ್ಸ್ ಹಾಸ್ಪಿಟ್ಲ್ ಅವರು, ಅವರ ಸಿಬ್ಬಂದಿ, ರಾಜ್ಯ ಒಕ್ಕಲಿಗರ ಸಂಘದ ಸಿಬ್ಬಂದಿ, ಡೆಂಟಲ್ ಕಾಲೇಜ್ ಸಿಬ್ಬಂದಿ, ಕ್ಯಾನ್ಸರ್ ತಪಾಸಣಾ ಕೇಂದ್ರ, ಪೂರ್ಣಸುಧ ಕ್ಯಾನ್ಸರ್ ಸಂಸ್ಥೆಯವರು ಎಲ್ಲರೂ ಸಹ ಸ್ವಇಚ್ಛೆಯಿಂದ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೃಷಿ ಒಕ್ಕಲಿಗರ ಸಂಘದಿಂದ ತುಂಬ ಧನ್ಯವಾದಗಳು. ಬಂಧುಗಳೇ, ಇದೇ ಥರ ಎಲ್ಲ ಸಹಕಾರವನ್ನು ತಮ್ಮೆಲ್ಲರಿಂದ ಪ್ರತಿ ವರ್ಷವೂ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಡಾಕ್ಟರ್ಗಳು ತುಂಬ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಶಿಬಿರವನ್ನು ಪ್ರಾರಂಭ ಮಾಡಿದ್ದಾರೆ. ಶಿವರಾಜೇಗೌಡರು 2 ಮಾತಾಡ್ತಾರೆ. ಈ ಕಾರ್ಯಕ್ರಮದ ಸಹಾಯ ಮತ್ತು ಸಹಕಾರಕ್ಕೆ ನನ್ನ ಕೋರ್ಕೊಂಡಾಗ ನಾನು ತುಂಬ ಹೃದಯದಿಂದ ಒಪ್ಕೊಂಡೆ. ಯಾಕೆಂದರೆ ಆರೋಗ್ಯ ಅನ್ನೋದು ಎಲ್ಲರೂ ಆರೋಗ್ಯ ಅನ್ನೋದು ಎಲ್ಲರಿಗೂ ತಲುಪಬೇಕು ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ನಾವು ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಮಾಡಬೇಕು ಅಂದಾಗ 500 ಹಿಡಿದು 1500 2000 ಇದೆ. ಅಂಥ ಒಂದು ಸ್ಪೆಷಲಿಸ್ಟ್ಗಳನ್ನ ಈ ನಮ್ಮ ಒಂದು ಕೃಷಿ ಒಕ್ಕಲಿಗರ ಸಂಘದ ವತಿಯಿಂದ ಇಲ್ಲಿ ಆಯೋಜನೆ ಮಾಡಬೇಕು ಅಂದಾಗ ನಾನು ತುಂಬ ಖುಷಿಯಿಂದ ಒಪ್ಕೊಂಡು, ಹಾಗೆ ಕೆಲವೊಂದು ಔಷಧಿಗಳನ್ನ ಕೇಳಿದರು. ಕೆಲವೊಂದು ಐರನ್ದು, ಕ್ಯಾಲ್ಸಿಯಮ್ದು, ವಿಟಮಿನ್ಸ್ದು ಆಗ್ಬೋದು, ಮಲ್ಟಿವಿಟಮಿನ್ಸ್ದು. ಸೊ ಇದನ್ನೆಲ್ಲನೂ ನಮ್ಮ ಕಡೆಯಿಂದ ನಾನು ಸಹಾಯ ಮಾಡಿಕೊಡ್ತೀನಿ ಅಂತೇಳಿ ಖುಷಿಯಿಂದ ಕೊಡಲಿಕ್ಕೆ ಒಪ್ಕೊಂಡೆ. ಮತ್ತು ಇದು ಕಾರಣ ಯಾಕೆ ಅಂತ ಅಂದರೆ, ನಾವು ಸಾಮಾನ್ಯವಾಗಿ ಕ್ಯಾಂಪ್ ಮಾಡಿದಾಗ ಸ್ಪೆಷಲಿಸ್ಟ್ಗಳನ್ನ ಕರೆಸೋದು ಮತ್ತು ಅವ್ರದ್ದು ಕನ್ಸಲ್ಟೇಷನ್ ಅಂತಂದರೆ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಆಯಿತು ಅಂತ ಅಂದರೆ ನಮಗೆ ಮುಂದೆ ಬರುವಂಥ ಒಂದು ಕಾಂಪ್ಲಿಕೇಶನ್ನ ಪ್ರಿವೆಂಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ನಾನು ತುಂಬ ಹೃದಯದಿಂದ ಬಂದು ಸಹಕಾರ ಕೊಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಮಾಡಿದಾಗಲೂ ಕೂಡ ನಾವು ಇಲ್ಲಿ ಕೋಆಪ್ರೇಟ್ ಮಾಡಿದ್ವಿ. ಈಗಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಸಹಾಯ ಹೀಗೆ ಇರುತ್ತೆ ಅಂತೇಳಿ 1-2 ಮಾತು ಮುಗಿಸ್ತೀನಿ. ಕಿಮ್ಸ್ ಕಾಲೇಜ್ನ ಪ್ರಿನ್ಸಿಪಾಲ್ರವರು ಬಂದಿದ್ದಾರೆ. ಅವರು ಸಹ ತುಂಬ ಸಹಕಾರ ಮಾಡಿದ್ದಾರೆ. ಅವರ 30-40 ಸಿಬ್ಬಂದಿ ವರ್ಗದವ್ರನ್ನ, ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕೃಷಿ ಒಕ್ಕಲಿಗರ ಸಂಘದ ವತಿಯಿಂದ ಧನ್ಯವಾದಗಳು. ಅವರು 2 ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಕೆಂಪೇಗೌಡ ವೈದ್ಯಕೀಯ ವಿದ್ಯಾಲಯ ಹಾಗೂ ಆಸ್ಪತ್ರೆ ಈ ರಾಜ್ಯದಲ್ಲೇ ಮತ್ತು ರಾಷ್ಟ್ರದಲ್ಲಿ ಮನ್ನಣೆ ಗಳಿಸಿರ್ತಕ್ಕಂಥ ಒಂದು ಸಂಸ್ಥೆ. ಇದರಿಂದ ನಾವು ವರ್ಷ ಇಡೀ ಅನೇಕ ಆರೋಗ್ಯ ಶಿಬಿರಗಳನ್ನು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನುರಿತ ವೈದ್ಯರಿದ್ದಾರೆ. ರಂಗಣ್ಣವರು ಮತ್ತು ಕೃಷಿ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದು ನಮ್ಮಲ್ಲಿ ವಿನಂತಿ ಮಾಡಿದಾಗ ನಾವು ಬಹಳ ಸಂತೋಷದಿಂದ ಇದಕ್ಕೆ ಒಪ್ಪಿಕೊಂಡು ನಮ್ಮಲ್ಲಿರ್ತಕ್ಕಂಥ ನುರಿತ ತಜ್ಞ ವೈದ್ಯರನ್ನು ಇವತ್ತು ಈ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ನರ್ಸಿಂಗ್ ಕಾಲೇಜಿನ ಸಿಬ್ಬಂದಿಗಳು, ಅರೆ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಈ ತಪಾಸಣೆಯಲ್ಲಿ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರೆಲ್ಲರ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ. ಹಾಗೆ ಕೂಡ ನಮ್ಮ ಕಿಮ್ಸ್ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ಕೂಡ
ಕೆಲವು ವರ್ಗಗಳಿಗೆ ಕೊಡ್ತಾ ಇದ್ದೀವಿ. ಈಗಾಗಲೇ ಹೆರಿಗೆಯನ್ನು ಉಚಿತ ಮಾಡಿದ್ದೇವೆ ಹಾಗೂ ಮಿಕ್ಕೆಲ್ಲ ಚಿಕಿತ್ಸೆಗಳು ಕೂಡ ಬಹಳ ಕಡಿಮೆ ದರದಲ್ಲಿ ಸಾಮಾನ್ಯ ಜನರಿಗೆ ಇಟುಕುವಂಥ ರೀತಿಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು. ಇಲ್ಲಿ ಈ ಶಿಬಿರದಲ್ಲಿ ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ, ತಪಾಸಣೆಗೆ ಬರ್ತಾರೆ, ಅವರಿಗೆ ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ತಮಗೆ ಗೊತ್ತಿದೆ. ಕಾಯಿಲೆಗಳು ಶುರುವಾಗ ಹಂತದಲ್ಲೇ ಇಲ್ಲಿ ಡಿಟೆಕ್ಟ್ ಆದರೆ ಅವರೆಲ್ಲರಿಗೂ ನಾವು ತಜ್ಞ ನುರಿತ ವೈದ್ಯರಿಂದ ಒಂದು ಸಲಹೆ ನೀಡ್ತೀವಿ. ಹಾಗೂ ಇಲ್ಲೇನಾದರೂ ಡಿಟೆಕ್ಟ್ ಆದರೆ ಯಾವುದಾದ್ರು ಸಮಸ್ಯೆಗಳಿದೆ ಅಂತ ಈ ತಪಾಸಣೆಯಲ್ಲಿ ಗೊತ್ತಾದರೆ ಕೂಡ ಅವರಿಗೆ ನಾವು ಉತ್ತಮ ಚಿಕಿತ್ಸೆಯನ್ನು ನೀಡಲು ಸಹಕಾರ ಮಾಡ್ತೇವೆ. ಇದರ ಬಗ್ಗೆ ಈ ಸಂಸ್ಥೆಗೆ ನಮಗೆ ಧನ್ಯವಾದಗಳು. ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥದ್ದು. ಸೊ ನಮ್ಮ ಕಿಮ್ಸ್ ವೈದ್ಯಕೀಯ ಸಂಘ ಮತ್ತು ಹಾಗೂ ದಂತ ವೈದ್ಯಕೀಯ ಕಾಲೇಜು, ನರ್ಸಿಂಗ್ ಕಾಲೇಜು ವತಿಯಿಂದ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಸಮನ್ವಯ ನೀಡ್ತಾ ಇದ್ದಾರೆ. ಕೃಷಿ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ನಮ್ಮ ತುಂಬು ಹೃದಯದ ಅಭಿನಂದನೆಗಳು. ಇದನ್ನು ಹೀಗೆ ನಡೆಸ್ಕೊಂಡು ಹೋಗಲಿ. ಪ್ರತಿ ವರ್ಷ ನಾವು ಇದಕ್ಕೆ ಇದೇ ರೀತಿ ಕೋಆಪರೇಷನ್ ಕೊಡ್ತೀವಿ. ನಿರ್ದೇಶಕ ಬಾಂಧವರು, ಮಹಿಳಾ ನಿರ್ದೇಶಕರು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದುಡಿದಾ ಇದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು ಹಾಗೂ ಸಂಘದ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ ನಿರ್ದೇಶಕರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸೋದಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಬೃಹತ್ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಕೂಡ ನಡೀತಾ ಇದೆ. ಬಂಧುಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ಯುವ ಪಡಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ. ನಡೆಯಲಿ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಸಹಕರಿಸಲಿ. ರಕ್ತದಾನ ಶಿಬಿರ, ಮಹಿಳೆಯರಿಗೆ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ನಮ್ಮ ಎಲ್ಲಾ ಜಾಗದಲ್ಲೂ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವರೂಪಿಯ ವೈದ್ಯರಿಗೆ ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ. ವಾರ್ಷಿಕೋತ್ಸವದ ಇವತ್ತು ಕೃಷಿ ಒಕ್ಕಲಿಗರ ಸಂಘದ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಒಕ್ಕಲಿಗರ ಸಂಘದ ಕಿಮ್ಸ್ ಆಸ್ಪತ್ರೆಯ ಸಹಕಾರದೊಂದಿಗೆ ಸಾರ್ವಜನಿಕರ ಸದುಪಯೋಗ ಪಡಿಸಿಕೊಳ್ಳುವ ದೃಷ್ಟಿಯಿಂದ ಈ ಒಂದು ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸೇವಾ ಚಟುವಟಿಕೆ ಇವತ್ತು ತುಂಬಾ ಅವಶ್ಯಕತೆ ಇರತಕ್ಕಂಥ ಇದೊಂದು ಸೇವಾ ಚಟುವಟಿಕೆ. ಮನುಷ್ಯನಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಆರೋಗ್ಯ ಇದ್ರೆ ಎಲ್ಲವೂ ಚೆನ್ನಾಗಿರ್ತದೆ. ಈ ಆರೋಗ್ಯವನ್ನ ಕೆಲವೊಂದು ಸಂದರ್ಭದಲ್ಲಿ ಅದು ಬಡವರಾಗ್ಬೋದು, ಮಧ್ಯಮ ವರ್ಗದವರ ಆಗ್ಬೋದು, ಇನ್ನು ಕೆಲವು ಉನ್ನತ ವರ್ಗದಲ್ಲಿ ಜೀವನ ಮಾಡ್ತಕ್ಕಂಥವ್ರು ಹಾಸ್ಪಿಟಲ್ಗಳಿಗೆ ಹೋಗಿ ತನಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿಕೊಂಡು ಅದನ್ನ ಚೆಕಪ್ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ ಇಂಥ ಸಾರ್ವಜನಿಕ ಸೇವಾ ಚಟುವಟಿಕೆಗಳಲ್ಲಿ ಇಂಥ ಒಂದು ಮೆಡಿಕಲ್ ಚೆಕಪ್ ಕ್ಯಾಂಪ್ನಲ್ಲಿ ಬಂದು ಅದು ಕಣ್ಣಿನ ಬಗ್ಗೆ ಆಗ್ಬೋದು, ಹೃದಯದ ಬಗ್ಗೆ ಆಗ್ಬೋದು, ಮನುಷ್ಯರಿಗಿರ್ತಕ್ಕಂಥ ಬೇರೆ ಬೇರೆ ನ್ಯೂನತೆಗಳ ಬಗ್ಗೆ ಈ ಒಂದು ಚೆಕಪ್ ಮಾಡಿಸ್ಕೊಂಡ ಸಂದರ್ಭದಲ್ಲಿ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಇಲ್ಲೆಲ್ಲ ವೈದ್ಯರು ಎಲ್ಲವೂ ನುರಿತ ವೈದ್ಯರ ತಂಡ ಇವತ್ತಿಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಂದ ರಿಪೋರ್ಟ್ ಅನ್ನು ತೆಗೆದುಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಸಹಕಾರಿಯಾಗಿರ್ತಕ್ಕಂಥ ಈ ಒಂದು ಸೇವಾ ಚಟುವಟಿಕೆ. ಇಂತಹ ಒಂದು ಸೇವಾ ಚಟುವಟಿಕೆಯನ್ನ ಕುಲ್ಲಾಳ್ ಮುಖ್ಯ ರಸ್ತೆಯ ಕೃಷಿ ಒಕ್ಕಲಿಗರ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಚಟುವಟಿಕೆಯಲ್ಲಿ ಸಾರ್ವಜನಿಕರೆಲ್ಲರೂ ಭಾಗವಹಿಸಬೇಕು ಮತ್ತು ಅವರಿಗೆ ಸಹಕಾರ ಕೊಡಬೇಕು. ಇದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ದೇಶದ ಖ್ಯಾತ ಹೃದಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ಸಹ ಇಂಟ್ರಾಕ್ಷನ್ ಮಾಡಿಕೊಂಡು ಮಹಾಜನತೆ ಅವರ ಉಪಯೋಗವನ್ನ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಕೃಷಿ ಒಕ್ಕಲಿಗರ ಸಂಘದ ಎಲ್ಲ ಗೆಳೆಯರಿಗೆ ಮತ್ತು ಕಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಗೆ ಮತ್ತು ಒಕ್ಕಲಿಗರ ಸಂಘದವರಿಗೆ ನಾನು ತುಂಬಾ ಆಭಾರಿಯಾಗಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಪ್ರೀತಿಯ ಉಲ್ಲಾಳ ಸುತ್ತಮುತ್ತಲಿನ ಗೌರವಾನ್ವಿತ ನಾಗರಿಕ ಬಂಧುಗಳೇ,
ಕೃಷಿ ಒಕ್ಕಲಿಗರ ಸಹಕಾರ ಉಳ್ಳಾಳದ ಜನತೆಗೆ ಇದೊಂದು ಸುವರ್ಣ ಅವಕಾಶ. ಒಂದೇ ಸೂರಿನಡಿಯಲ್ಲಿ ಸರಿಸುಮಾರು ನಮ್ಮ ಇಡೀ ದೇಶದ ಯಾವುದೇ ರೀತಿಯ ತಪಾಸಣೆಯ ಜೊತೆಯಲ್ಲಿ ನಿಮಗೆ ಔಷಧಿಯನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದ್ದೇವೆ.